ಎರಡು ಮನೆಗಳ ಚಿನ್ನಾಭರಣ ದರೋಡೆಗೈದ ಘಟನೆ ಮಂಗಳೂರು ನಗರದ ಹೊರವಲಯದ ಕಂದಾವರದಲ್ಲಿ ನಡೆದಿದೆ. ಕಂದಾವರ ಪಾಂಪೆ ಚರ್ಚ್ ಬಳಿ ನಿವಾಸಿಯಾಗಿರುವ ಸುನಿಲ್ ಡಿಸೋಸಾ ಎಂಬುವರ ಮನೆಗೆ ನುಗ್ಗಿದ ಕಳ್ಳರು 2 ಚಿನ್ನದ ಬಳೆ, 1 ಚಿನ್ನದ ಸರ ಹಾಗೂ ಕೆನಾನ್ ಕಂಪನಿಯ 1 ಕ್ಯಾಮೆರಾ ಕಳವುಗೆದ್ದಿದ್ದಾರೆ. ಕಳವಾಗಿರುವ ಸೊತ್ತುಗಳ ಒಟ್ಟು ಮೊತ್ತ ಸುಮಾರು 2 ಲಕ್ಷ ರೂಪಾಯಿ ಆಗಿರಬಹುದೆಂದು ಅಂದಾಜಿಸಲಾಗಿದೆ. ಸುನಿಲ್ ಡಿಸೋಸಾ ಅವರು ಪ್ರಸ್ತುತ ಮಂಗಳೂರಿನಲ್ಲಿರುವ ಮನೆಯಲ್ಲಿ ವಾಸವಾಗಿದ್ದಾರೆ. ಕಂದಾವರ ಅವರ ಮನೆಯ ಸಮೀಪವೇ ಸಹೋದರನ ಮನೆಯಿದ್ದು, ಸಹೋದರನೇ ಸುನಿಲ್ ಅವರಿಗೆ ಮನೆಯ ಬಾಗಿಲು ತೆರೆದಿರುವ ಬಗ್ಗೆ ಮಾಹಿತಿ ನೀಡಿದ್ದು, ಸುನಿಲ್ ಮನೆಗೆ ಬಂದ ವೇಳೆ ದರೋಡೆ ಕೃತ್ಯ ಬಯಲಿಗೆ ಬಂದಿದೆ. ಇನ್ನು ಸ್ಥಳೀಯರಾದ ಪ್ರಸ್ತುತ ವಿದೇಶದಲ್ಲಿರುವ ಡಾಕ್ಟರ್ ಯಾಕೂಬ್ ಎಂಬುವರ ಮನೆಯಲ್ಲೂ ದರೋಡೆ ನಡೆದಿದ್ದು, ಯಾಕೂಬ್ ಅವರ ಮನೆಯಿಂದ ಚಿನ್ನದ ಬಳೆ, ಕರಿಯ ಮಣಿ ಸರ, 3 ಉಂಗುರ ಮತ್ತು 60,000 ನಗದು ಸೇರಿದಂತೆ ಒಟ್ಟು 3.5 ಲಕ್ಷ ರೂಪಾಯಿ ಮೌಲ್ಯದ ಸೊತ್ತುಗಳು ಕಳವು ನಡೆದಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ನೀರು ಬಿಡಲಿಕ್ಕೆ ಅಂತ ಇವರ ಚಿಕ್ಕಪ್ಪನ ಮಗ ಇಲ್ಲಿ ನೀರು ಬಿಡಲಿಕ್ಕೆ ನೋಡುವಾಗ ಡೋರ್ ಓಪನ್ ಇತ್ತು, ಒಂದು ಫ್ರಂಟ್ ಡೋರ್. ಆವಾಗ ಅವರು ಹೋಗಿ ಅವರ ತಾಯಿಗೆ ಅಂತ ಹೇಳಿದರು, ಇದು ಡೋರ್ ಓಪನ್ ಉಂಟು ಅಂತ. ಮತ್ತು ಅವರು ಬಂದು ಎಲ್ಲರಿಗೆ ಹೇಳಿದರು, ಡೋರ್ ಎಲ್ಲ ಓಪನ್ ಉಂಟು ನೋಡುವ ಅಂತ. ಹಾಗೆ ಎಲ್ಲರೂ ಇಲ್ಲಿನ ನೆರೆಕರವರು ಬಂದು ಇಲ್ಲಿ ನೋಡಿದರು. ಮನೆ ನೋಡುವಾಗ ಎಲ್ಲ ಡೋರು ಡ್ಯಾಮೇಜ್ ಆಗಿತ್ತು, ಲಾಕ್ ಎಲ್ಲ ಹೋಗಿತ್ತು. ಮತ್ತು ಒಳಗಡೆ ನೋಡುವಾಗ ಎಲ್ಲ ಕಬಾರ್ಡ್ಸ್ ಎಲ್ಲ ಓಪನ್ ಮಾಡಿ ಎಲ್ಲ ಸಾಮಾನು ಆಚೆ ಈಚೆ ಹಾಕಿ ಎಲ್ಲ ಇಟ್ಟಿದ್ದರು. ಆವಾಗ ನೋಡುವಾಗ ಸಾಮಾನು ನಮ್ಮದು ಗೋಲ್ಡ್ ಏನೇನು ಹೋಗಲಿಲ್ಲ, ಇಲ್ಲಿಂದ ಮಾತ್ರ ಡ್ಯಾಮೇಜ್ ಎಲ್ಲ ಆಗಿದೆ. ನಮ್ಮದು ಎಲ್ಲ ಡೋರ್ಸ್ ಡ್ಯಾಮೇಜ್ ಆಗಿದೆ, ಕಬಾರ್ಡ್ ಡ್ಯಾಮೇಜ್ ಆಗಿದೆ, ಎಲ್ಲ ಇದು ಆಚೆ ಈಚೆ ಮಾಡಿದ್ದಾರೆ. ಮತ್ತು ನಮ್ಮದು ಇಲ್ಲಿ CCTV ಸಹ ಅಳವಡಿಸಿದ್ದೇವೆ, ಆದರೆ ಸಹ CCTVದು NVR ಹಾರ್ಡ್ ಡಿಸ್ಕ್ ಎಲ್ಲ ತೊಗೊಂಡು ಹೋಗಿದ್ದಾರೆ. ಇಲ್ಲಿ ಮನೆಯಲ್ಲಿ 1 ತಿಂಗಳಿಂದ ಇರಲಿಲ್ಲ, ಅಂದರೆ ಮನೆಯಲ್ಲಿ ಸ್ಟೇ ಆಗ್ತಾ ಇರಲಿಲ್ಲ. ಅವ್ರದ್ದು ಮಕ್ಕಳು ಇಲ್ಲಿ ಬಂದು ಹೋಗ್ತಾಯಿದ್ರು ಡೇಯಲ್ಲಿ, ನೈಟಲ್ಲಿ ಯಾರು ಸಹ ಸ್ಟೇ ಆಗ್ತಾ ಇರಲಿಲ್ಲ. ಹಾಗೆ ಇಲ್ಲಿ ಇಲ್ಲದ ಕಾರಣ ಹೀಗೆ ಆಗಿರುವುದು ಸಂಶಯ ಉಂಟು. ಈ ಬಗ್ಗೆ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ದರೋಡೆಕೋರರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.